ಆತ್ಮೀಯ ವೀಕ್ಷಕ ಬಂಧುಗಳೇ, ನಿಮಗೆಲ್ಲ ಪ್ರೀತಿಯ ನಮಸ್ಕಾರಗಳು. ನಾನು ಈ ದಿನ ಹೇಳ್ತಾ ಇರೋ ವಿಷಯ ಕಾಡುಗಳ ನರಹಂತಕ ವೀರಪ್ಪನ ಬಗ್ಗೆ. ಈ ವೀರಪ್ಪನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ಕಾಲದಲ್ಲಿ ಸಾಕಷ್ಟು ಸುದ್ದಿ ಮಾಡಿದಾತ ಇವನು. ಚಿಕ್ಕ ಮಕ್ಕಳು ಕೂಡ ಈತನ ಹೆಸರು ಕೇಳಿದ್ರೆ ಭಯ ಪಡ್ತಿದ್ರು, ಅಷ್ಟು ಕ್ರೂರಿಯಾಗಿದ್ದ ಈತ. ಅವನು ಆನೆಗಳ ದಂತಗಳಿಗಾಗಿ ಆನೆಯನ್ನು ಬೇಟೆಯಾಡ್ತಿದ್ದವನು. ಶ್ರೀಗಂಧದ ಮರಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಿದ್ದ. ಕೇರಳ, ತಮಿಳುನಾಡು, ಕರ್ನಾಟಕ ಪೊಲೀಸರು ಇವನಿಗಾಗಿ ಸಾಕಷ್ಟು ಹುಡುಕಾಡ್ತಿದ್ರು ಮತ್ತು ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕೂಡ ಆಗಿದ್ದ. ಪೊಲೀಸ್ ಮತ್ತು ಫಾರೆಸ್ಟ್ ಆಫೀಸರ್ಸ್ ಈತನ ಕೃತ್ಯವನ್ನು ತಡೆಯಲು ಪ್ರಯತ್ನಿಸಿದಾಗ ವೀರಪ್ಪನ್ ಅವರನ್ನೆಲ್ಲ ಬರ್ಬರವಾಗಿ ಕೊಲ್ತಾನೆ. ಕೆಲವು ಅರಣ್ಯ ಅಧಿಕಾರಿಗಳನ್ನು ಶಿರಚ್ಛೇದ ಮಾಡಿ ಗಲ್ಲಿಗೇರಿಸಲಾಗಿದೆ ಅಂತ ಕೂಡ ಹೇಳ್ತಾರೆ. ಇಂಥ ನರಹಂತಕ ವೀರಪ್ಪನ್ ವಾಸ ಇದ್ದಂತಹ ಕಾಡು ಇದು. ನೀವು ಈಗ ನೋಡ್ತಾ ಇರೋ ಸ್ಮಾರಕ ಇದೆಯಲ್ಲ, ಇದು ನರಹಂತಕ ವೀರಪ್ಪನ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಧೈರ್ಯ ಸಾಹಸ ಮೆರೆದು ವೀರ ಮರಣ ಹೊಂದಿದಂತಹ ಹುತಾತ್ಮರಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸ್ಮರಣಾರ್ಥಕ ಸ್ಮಾರಕವಾಗಿದೆ. ನರಹಂತಕ ವೀರಪ್ಪನ್ ವಿರುದ್ಧ ಹೋರಾಡಿ ಪ್ರಾಣ ತೆತ್ತಂತಹ ಹುತಾತ್ಮರಿಗೆ ನನ್ನ ನಮನಗಳು. ಕಡೆಗೂ ವೀರಪ್ಪನನ್ನು 18 ಅಕ್ಟೋಬರ್ 2004ರಲ್ಲಿ ಪೊಲೀಸ್ ಅಧಿಕಾರಿ ಶ್ರೀ ಕೆ. ವಿಜಯ್ ಕುಮಾರ್ ನೇತೃತ್ವದಲ್ಲಿದ್ದಂತಹ STF ತಂಡದವರು ಕೊಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ಕಡೆಯ ತನಕ ವಿಡಿಯೋ ನೋಡಿದ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದ. ಶುಭ ದಿನ, ಶುಭರಾತ್ರಿ. ಬಾಯ್ ಬಾಯ್.